ಹಾಯ್ ಗೈಸ್, ಎಲ್ರಿಗೂ ಶುಭ ರಾತ್ರಿ. ಆ್ಯಂಡ್ ಏನಪ್ಪ ಅಂದರೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಆಲ್ರೆಡಿ 11 o'clock. ನಾಳೆ ಎಕ್ಸಾಮ್ ಇದೆಯಲ್ಲ, ನಾಳೆ ಒಂದು ಲಾಸ್ಟ್ ಡೇ ಎಕ್ಸಾಮ್ ಗೈಸ್. ಸೊ ಡೈರೆಕ್ಟ್ ಟ್ಯಾಕ್ಸ್ ಆ್ಯಂಡ್ ಇಂಡೈರೆಕ್ಟ್ ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್ ಮೀನ್ಸ್ ಇನ್ಕಮ್ ಟ್ಯಾಕ್ಸ್ ಆ್ಯಂಡ್ GST 2 ಎಕ್ಸಾಮ್ ಇದೆ. ಇದು ಮುಗಿಸಿದ್ರೆ ನಾವು ಫಸ್ಟ್ ಗ್ರೂಪ್ ಕಂಪ್ಲೀಟ್ ಆಗುತ್ತೆ ಎಕ್ಸಾಮು, ಸೆಕೆಂಡ್ ಗ್ರೂಪ್ ಬರೀತಾ ಇಲ್ಲ ಅಂತ ಹೇಳಿದ್ನಲ್ಲ. ಸೊ ನಾಳೆಗೆ ಎಕ್ಸಾಮ್ ಮುಗಿದೆ, ಪ್ರಿಪ್ರೇಷನ್ ಇಸ್ ಡನ್. 2 ಸಬ್ಜೆಕ್ಟ್ ಅಲ್ವಾ, 50-50 ಮಾರ್ಕ್ಸ್ಗೆ 2 ಸಬ್ಜೆಕ್ಟ್ನ ಇಟ್ಟಿರೋದು ಆ್ಯಕ್ಚುಲಿ. ಸೊ ಇನ್ನೇನಪ್ಪ ಅಂದರೆ ಈ ಎಕ್ಸಾಮ್ ಬಗ್ಗೆ ಹೇಳ್ಬೇಕಂದ್ರೆ ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ. GST ಎಲ್ರಿಗೂ ಗೊತ್ತಿರುತ್ತೆ ಅನ್ನೋದು ಹೇಳೋದಕ್ಕಿಂತ, ಯಾಕಂದರೆ ಈಗ ನಾವೇನೋ ಒಂದು ಪ್ರಾಡಕ್ಟ್ ತೊಗೊಂಡ್ರು ಎಲ್ಲದ್ರ ಮೇಲೆ ಸ್ವಲ್ಪ ಮಿನಿಮಲ್ ಪ್ರಾಡಕ್ಟ್ಸ್ ಮೇಲೆ ಇವಾಗ ಸದ್ಯಕ್ಕೆ GST ಇಲ್ಲ. ಇವಾಗ ಸದ್ಯಕ್ಕೆ ಮೊನ್ನೆ ರೀಸೆಂಟಾಗಿ ಮಾಡಿರೋದು. ಆ್ಯಂಡ್ ಇನ್ಕಮ್ ಟ್ಯಾಕ್ಸ್ ಬರೋದು ಇಯರ್ಲಿ ಒನ್ಸ್. GST ಡೈಲಿ ಯೂಸ್ ಮಾಡೋಂಥ ಪ್ರಾಡಕ್ಟ್ಸ್ ಎವ್ರಿಥಿಂಗ್ ನೋಡಿ. ಒಂದು ಲ್ಯಾಪ್ಟಾಪ್ ತೊಗೊಳ್ಳಿ, ಒಂದು ಕ್ಯಾಮ್ರಾ ತೊಗೊಳ್ಳಿ, ಒಂದು ಮೌಸ್ ತೊಗೊಳ್ಳಿ, ಒಂದು ಫೋನ್ ತೊಗೊಳ್ಳಿ, ಒಂದು ಬಟ್ಟೆ ತೊಗೊಳ್ಳಿ, ಏನೇ ತೊಗೊಳ್ಳಿ ಎಲ್ಲದ್ರ ಮೇಲೆ GST ಹಾಕ್ತಾರೆ. ಫಸ್ಟೆಲ್ಲ ವ್ಯಾಟ್ ಎಲ್ಲ ಇತ್ತು ಆ್ಯಂಡ್ ಬೇರೆ ಎಲ್ಲ ಇತ್ತು. ಇವಾಗ ಅದನ್ನೆಲ್ಲ ಏನಂತಾರೆ ಒಂದು ಮಾಡಿ GST ಮಾಡಿರೋದು. ಇನ್ನೂ ಕೆಲವೊಂದು ಪೆಟ್ರೋಲು, ಡೀಸೆಲ್ಲು ಆ್ಯಂಡ್ ಕೆರೋಸಿನ್ ಆಯಿಲು ಮತ್ತು ಇದು ಟುಬಾಕೋ ಏನಿದೆಯಲ್ಲ, ಇದ್ರ ಮೇಲೆಲ್ಲ GST ಬರೋಲ್ಲ. ಅದೆಲ್ಲ ಇನ್ನೂ ಎಕ್ಸೈಸ್ ಡ್ಯೂಟಿಲೇ ಇದೆ. ಸೊ ಇಷ್ಟು GST. ಆ್ಯಂಡ್ ಇನ್ಕಮ್ ಟ್ಯಾಕ್ಸ್ ಅಂದರೆ ನಿಮಗೆ ಗೊತ್ತಿರೋದು, ಈಗ ಹೊಸ್ದಾಗಿ ಮಾಡ್ಯಾರದು 12 lakhsವರೆಗೂ ನ್ಯೂ ಟ್ಯಾಕ್ಸ್ ರಿಜಿಮಲ್ಲಿ ನಮಗೆ ಬೆನಿಫಿಟ್ ಸಿಗುತ್ತೆ. ಆ್ಯಂಡ್ ಅಲ್ಲಿವರೆಗೂ ಟ್ಯಾಕ್ಸ್ ಇರೋದಿಲ್ಲ. ಓಲ್ಡ್ ಟ್ಯಾಕ್ಸ್ ರಿಜಿಮಲ್ಲಿ 7 lakhsವರೆಗೂ ನ್ಯೂ ಟ್ಯಾಕ್ಸ್ ರಿಜಿಮಲ್ಲಿ ಒಂದು ಬೆನಿಫಿಟ್ಸ್ ರಿಬೇಟ್ ಅನ್ನೋದು ಸಿಗುತ್ತೆ. ಅಲ್ಲಿವರೆಗೂ 7 lakhs ಕ್ರಾಸ್ ಆದರೆ ಟ್ಯಾಕ್ಸ್ ಬರುತ್ತೆ. ಅದಕ್ಕಿಂತ ಬಿಫೋರ್ ಓವರ್ ಆಲ್ ಆನ್ಯುವಲ್ ಇನ್ಕಮ್ ಪರ್ ಇಯರ್ ಇನ್ ದ ಫಿನಾನ್ಷಿಯಲ್ ಇಯರ್ 24-25, ಅಸೆಸ್ಮೆಂಟ್ ಇಯರ್ 25-26. ಸೊ ನಮಗೆ ಸದ್ಯಕ್ಕಿರೋದು ಇದಕ್ಕೇ ಈಗ 25-26 ಫಿನಾನ್ಷಿಯಲ್ ಇಯರ್ಗೆ ಅದೆಲ್ಲ ಎಕ್ಸಾಮು. ಸೊ ಜಸ್ಟ್ ಒಂದು ನಾಲೆಡ್ಜ್ಗೆ ಹೇಳ್ತಾ ಇರೋದು. ಏನಾದರೂ ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಗೊತ್ತಿಲ್ಲ ಅನ್ನೋರು, ಹೊಸ್ದಾಗಿ ವಿಡಿಯೋ ನೋಡ್ತಾ ಇರೋರು, ಆ್ಯಂಡ್ ಏನು ಎಕ್ಸಾಮ್ ಅಪ್ಪ ಇನ್ಕಮ್ ಟ್ಯಾಕ್ಸ್ GST ಸುಮ್ಮನೆ ಏನು ಹೇಳ್ಕೊಂಡು ಹೋಗ್ತಾರೆ ಇವ್ರು ಏನೋ ಅದ್ರ ಬಗ್ಗೆ ಅಂತ ಅಂದ್ಕೊಂಡವ್ರಿಗೆ ಸೊ ಇನ್ಫಾರ್ಮೇಷನ್ ಇದು. ಸೊ ಗೈಸ್, ಪ್ರಿಪ್ರೇಷನ್ ಡನ್ ಆಗಿದೆ, ಇನ್ನು ಸ್ವಲ್ಪ ರಿವಿಷನ್ ಇದೆ. ಸೊ ಮಾಡಬೇಕು. ಆ್ಯಂಡ್ ಯೂಟ್ಯೂಬ್ಗೆ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಯಾರೆಲ್ಲ ಇನ್ನೂ ವೀಡಿಯೋ ನೋಡಿಲ್ಲ, ಕಾರ್ಪೊರೇಟ್ ಆ್ಯಂಡ್ ಅದರ್ಲ ಎಕ್ಸಾಮ್ ಹೆಂಗಾಯಿತು, ನಿನ್ನೆ ಬರೆದಿದ್ದು ಅಂತ ತಿಳ್ಕೊಬೇಕಲ್ಲ, ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಒಂದು 3 minutes ಅಷ್ಟೇ ಗೈಸ್. ಸೊ ಹೋಗಿ ನೋಡಿ. ಸೊ ಎಕ್ಸಾಮ್ ಹೆಂಗಾಗಿದೆ ಅಂತ ಗೊತ್ತಾಗುತ್ತೆ. ಆ್ಯಂಡ್ ಇನ್ನೇನಪ್ಪ ಅಂದರೆ ನಾಳೆ ಒಂದು ದಿವಸ ಕಂಪ್ಲೀಟ್ ಆದರೆ ನಾಡದಿಂದ ಅಂದರೆ ಭಾನುವಾರದಿಂದ ಸ್ವಲ್ಪ ಚೇಂಜಸ್ ಇರುತ್ತೆ ಕಂಟೆಂಟಲ್ಲಿ ಆ್ಯಂಡ್ ವೀಡಿಯೋದಲ್ಲಿ ಕೂಡ. ಬ್ಯುಸಿ ಆಗಬೇಕು ಸ್ವಲ್ಪ ಲೈಫಲ್ಲಿ ಕೂಡ. ಬೇರೆ ಎಲ್ಲ ಅಂದ್ಕೊಂಡಿದ್ದೀನಿ ನಾನು ಮಾಡಬೇಕಂತ, ವೀಡಿಯೋ ಅಂತಲ್ಲ, ಬೇರೆ ವರ್ಕ್ಸ್ ಇದೆ ನಮ್ಮದು. ಸೊ ಅದೆಲ್ಲ ಅಪ್ಡೇಟ್ಸ್ ಸಿಗ್ತಾ ಇರುತ್ತೆ ಗೈಸ್. ಇನ್ಮೇಲೆ ಹೊಸದಾಗಿ ಏನಿಲ್ಲ, ಏನು ಹೇಳೋದು ಅಷ್ಟೇ. ಸೊ ಇವತ್ತೊಂದು ದಿವಸ ಕಂಟೆಂಟ್ ಏನೂ ಇರೋದಿಲ್ಲ. ಆ್ಯಂಡ್ ಇಲ್ಲಿಗೆ ಈ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಬೇರೆ ಏನಾದರೂ ಸೊ ಯಾರೆಲ್ಲ ನನ್ನ ಫ್ರೆಂಡ್ಸ್ ಎಕ್ಸಾಮ್ ಬರ್ತಾ ಇದ್ದೀರಾ, ನಾಳೆ ಟ್ಯಾಕ್ಸೇಷನ್, ಆ್ಯಕ್ಚುಲಿ ಈ ವಿಡಿಯೋ ನಾಳೆ ಅಪ್ಲೋಡ್ ಮಾಡ್ತೀನಿ. ನಾಳೆ ಎಕ್ಸಾಮೇ ಬಂದುಬಿಟ್ಟಿರ್ತಾರೆ ನಾನು ವಿಡಿಯೋ ಹಾಕೋಷ್ಟೊತ್ತಿಗೆ. ಸೊ ಆಲ್ ದಿ ಬೆಸ್ಟ್. ಏನು ಹೇಳೋದಿಲ್ಲ. ಆ್ಯಂಡ್ ಇನ್ನೇನಪ್ಪ ಅಂದರೆ ಅಷ್ಟೇ ಗೈಸ್. ನನಗೇನು ಅದೇ ಹೇಳಿದ್ರೆ ಎಕ್ಸಾಮ್ ಸಬ್ಜೆಕ್ಟ್ ಬಗ್ಗೆ ಹೇಳ್ಬೇಕಾಗುತ್ತೆ, ಟ್ಯಾಕ್ಸ್ ಇದು ಅಂತ. ಸೊ ಅದನ್ನೆಲ್ಲ ಸುಮ್ಮನೆ ಇಲ್ಲಿ ಕೊರೆಯೋದು ಬೇಡ. ಅದಕ್ಕೆ ಅಂತಲೇ ಒಂದು ಚಾನಲ್ ಇದೆ, ಫಿನಾನ್ಸ್ ಫ್ಯಾಕ್ಟ್ರಿ ಅಂತ. ಅದರಲ್ಲಿ ಮುಂದಿನ ದಿನಗಳಲ್ಲಿ ವಿಡಿಯೋ ಕ್ರಿಯೇಟ್ ಮಾಡಿ ಹಾಕೋಣ. ಸೊ ನೋಡಿ, ಅವಾಗ ಟ್ಯಾಕ್ಸ್ ಬಗ್ಗೆ ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ಬಗ್ಗೆ, GST ಬಗ್ಗೆ, ಫಿನಾನ್ಸ್ ಬಗ್ಗೆ, ಇನ್ಸೂರೆನ್ಸ್, ಪ್ರತಿಯೊಂದು ಎಲ್ಲದ್ರ ಬಗ್ಗೆಯೂ ನಾನು ತಿಳ್ಕೊಂಡಿರೋಂಥ ನಾಲೆಡ್ಜನ್ನು ನಾನು ಯೂಟ್ಯೂಬಲ್ಲಿ ಶೇರ್ ಮಾಡ್ಕೊತೀನಿ ಫ್ರೀ ಆಫ್ ಕಾಸ್ಟ್. ಏನಲ್ಲಿ ಕಾಸು ಕೊಟ್ಟು ತಿಳ್ಕೊಳ್ಳೋ ಅಂಥದ್ದಲ್ಲಿ ಏನಿಲ್ಲ. GST ರಿಜಿಸ್ಟ್ರೇಷನ್ ಅಂತ ಎಷ್ಟೊಂದು ಜನ ನಾನು ರೀಲ್ಸಲ್ಲಿ ನೋಡಿದೆ ಗೈಸ್. ಯಾರೋ ಒಬ್ಬರು ಬಿಸ್ನೆಸ್ ಏನೋ ಸ್ಟಾರ್ಟ್ ಮಾಡಿದ್ರು ಅಂತ, ಹೆಂಗೆ ಮಾಡಿದ್ರೆ ಏನು GST ರಿಜಿಸ್ಟ್ರೇಷನ್ ಮಾಡಿಸಿದ್ರೆ ನೀವೇ ಮಾಡ್ಕೊಂಡ್ರೆ ಎಷ್ಟು ತೊಗೊಂತಾರೆ ಎಲ್ಲ ಕೇಳಿಬಿಟ್ಟು ಎಲ್ಲ ಕಮೆಂಟಲ್ಲಿ ಹಾಕಿದ್ರು. ಸೊ ಫ್ರೀ ಆಫ್ ಕಾಸ್ಟ್ ಆಫಲ್ಲಿ ಹೆಂಗೆ GST ರಿಜಿಸ್ಟ್ರೇಷನ್ ಮಾಡ್ಕೊಬೋದು ಆ್ಯಂಡ್ ಹೆಂಗೆ ಫೈಲ್ ಮಾಡ್ಕೊಬೋದು ಆ್ಯಂಡ್ TDS ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು, ಇದನ್ನೆಲ್ಲ ಹೆಂಗೆ 44AD ಅಂದರೆ 44AB ಅಂದರೆ ಟ್ಯಾಕ್ಸ್ ರೇಟ್ ಯಾವಾಗ ಬರುತ್ತೆ, ಪ್ರತಿಯೊಂದ್ರ ಬಗ್ಗೆಯೂ ಒಂದೊಂದು ವೀಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಫಿನಾನ್ಸ್ ಫ್ಯಾಕ್ಟ್ರಿ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಆ್ಯಂಡ್ ಮೇಲೆ ಮುಂದೆ ವೀಡಿಯೋಸ್ ಬರ್ತಾ ಇರುತ್ತೆ. ಸೊ ಈ ವಿಡಿಯೋದಲ್ಲಿ ನನ್ನ ಪರ್ಸ್ನಲ್ ವ್ಲಾಗ್ಸ್ ಇರುತ್ತೆ ಅಷ್ಟೇ, ಅದರಲ್ಲಿ ಇನ್ಫಾರ್ಮೇಟಿವ್ ವೀಡಿಯೋಸ್. ಸೊ ಇನ್ಸ್ಟಾಗ್ರಾಮ್ ಕೂಡ ಅಕೌಂಟ್ ಇದೆ, ಸೊ ಫಾಲೋ ಮಾಡ್ಕೊಳ್ಳಿ. ಆ್ಯಂಡ್ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಅಂಡಿ ಸಪೋರ್ಟ್ ಮಾಡ್ತಾಯಿರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬೆಲ್ ಐಕನ್ ನೋಡಿರಿ, ನನ್ನ ವೀಡಿಯೋ ಹಾಕಿದ ತಕ್ಷಣ ನಿಮಗೆ ತಲುಪುತ್ತೆ. ಸೊ ಗೈಸ್, ಈಗ ನಾನು ಸ್ವಲ್ಪ ಮಾತಾಡೋದನ್ನ ಕಲ್ತ್ಕೊತಾ ಇದ್ದೀನಿ ಯೂಟ್ಯೂಬಲ್ಲಿ. ಸೊ ಎಲ್ಲ ಮಾಡಬೇಕಲ್ಲ. ಸೊ ಇಷ್ಟೇ ಇವತ್ತಿನ ವೀಡಿಯೋ ಗೈಸ್. ಸಿಗುವ ನಾಳೆ. ಎಕ್ಸಾಮ್ ಹೆಂಗಾಯಿತು ಅಂತ ನಾಳೆ ಹೇಳ್ತೀನಿ. ಟ್ಯಾಕ್ಸ್ ನಾಳೆ ಬರೀತೀವಿ ಎಕ್ಸಾಮ್. ಸೊ ಗೈಸ್, ಬಾಯ್ ಬಾಯ್.